ಗುರು ಶಿಷ್ಯ ಪರಂಪರೆ ಬಹಳ ಏನ್ಷಿಯಂಟ್, ಬಹಳ ಹಳೇದು, ಬಹಳ ಆಳದ್ದು. ಎಲ್ಲ ಸಂಬಂಧಗಳಿಗೂ ಮೂಲ ಇದೇನೆ. ಇಲ್ಲಿ ಆತ್ಮ ಸಂಬಂಧ, ದೈವಿಕ ಸಂಬಂಧ, ಕನೆಕ್ಷನ್ ಇದೆ, ಅಚೂನ್ಮೆಂಟ್ ಇದೆ, ಇದು ಒಂದಾಗುವ ಭಾವ. ಗುರು ಮತ್ತು ಶಿಷ್ಯರ ಸಂಬಂಧದಲ್ಲಿ ಬರುವಂತಹ ಜ್ಞಾನ ಅದು ಹೇಳ್ಕೊಡೋದಲ್ಲ, ಕಲಿಯೋದಲ್ಲ, ಟ್ರಾನ್ಸ್ಮಿಷನ್. ಅದು ಸೈಲೆನ್ಸ್ನಲ್ಲಿ ಕಮ್ಯುನಿಕೇಟ್ ಆಗೋದು ಒಬ್ರಿಗೊಬ್ಬರಿಗೆ. ಆ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಬಿಯಾಂಡ್ ಅಂಡರ್ಸ್ಟ್ಯಾಂಡಿಂಗ್. ತುಂಬ ಜನಕ್ಕೆ ಗುರು ಮತ್ತು ಗುರು ಶಿಷ್ಯರ ಸಂಬಂಧದ ಬಗ್ಗೆನೂ, ಮತ್ತು ಸ್ಟೂಡೆಂಟ್ ಮತ್ತು ಟೀಚರ್ ಸಂಬಂಧ, ಉಪಾಧ್ಯಾಯ ಮತ್ತು ವಿದ್ಯಾರ್ಥಿ ಇವ್ರ ಸಂಬಂಧದಲ್ಲಿ ಇದಕ್ಕೆ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಇವರು ಗುರುಗಳು ಅಂತ. ಇಲ್ಲ, ಗುರು ಪ್ರೊಫೆಸರ್ ಅಲ್ವೇ ಅಲ್ಲ. ಗುರು ಎನರ್ಜಿ ಟ್ರಾನ್ಸ್ಮಿಟರ್. ಅದಕ್ಕೆ ನಮ್ಮ ದೇಶದಲ್ಲಿ ಗುರುವನ್ನು ಪವರ್ ಅಂತಾರೆ, ಎನರ್ಜಿ ಅಂತಾರೆ, ಶಕ್ತಿ ಅಂತಾರೆ. ಗುರು ತಂದೆ ಅಂತಾರೆ, ಗುರು ತಾಯಿ ಅಂತಾರೆ, ಗುರು ಬಂಧು ಅಂತಾರೆ, ಗುರು ಬಳಗ ಅಂತಾರೆ, ಗುರು ದೇವರು ಅಂತಾರೆ. ಗುರು ಕಾಣದೇ ಇರೋ ಒಂದು ಶಕ್ತಿ, ಎನರ್ಜಿ, ಎಲ್ಲ ದೈವಿಕ ಗುಣನ ಗುರು ಅಂತ ಹೇಳ್ತಾರೆ. ಯಾಕೆಂದರೆ ಗುರು ಅನ್ನುವ ಒಂದು ಸ್ಟೇಟ್ ಏನಿದೆ ಅದನ್ನು ನಾವು ನಂಬ್ತಾ 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 ನಮ್ಮಲ್ಲೇ ಅವನನ್ನು ಕಾಣೋಕ್ಕೆ ಶುರು ಮಾಡ್ತೀವಿ. ಈ ಜೀವಾತ್ಮ ಪರಮಾತ್ಮ ಆಗೋ ಹಾಗೆ ನಮ್ಮಲ್ಲಿ